ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು KE ಅವರು ನಡೆಸುವ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಾದ ಗ್ರೂಪ್ ಸಿ FDA SDA ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ನ ಡಿಸ್ಕಷನ್ ಮಾಡೋಣ. ಇವು ಹಿಂದೆ ಭಾಳಷ್ಟು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಮುಂದೇನೂ ಕೇಳ್ತಾರೆ. ಪ್ಲೀಸ್ ಒಂದು ಸತಿ ಎಲ್ಲ 2-3 ಸತಿ ನೋಡ್ಕೊಳ್ರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಬನ್ನಿ ಫ್ರೆಂಡ್ಸ್, ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ. ಇವಾಗ ಜಾಸ್ತಿ ಈ ಪ್ಯಾಟರ್ನಲ್ಲಿ ಕೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಒಂದು ಗಾದೆನ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ವಿಸ್ತರಿಸಿ ಹೇಳೋದು. ಈ ಕೆಳಗೆ ಕೇಳಲಾದ ಗಾದೆಗಳ ಅರ್ಥವನ್ನು ಸಂಗ್ರಹಿಸಿ ನಂತರ ಕೇಳಲಾದ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಬರೆಯಿರಿ. ಗಾದೆಗಳು ಎಲ್ಲಿಂದದ ಅಂದ್ರೆ 6ನೇ ಕ್ವಶನಿಂದ 10ನೇ ಕ್ವಶನ್. ಗಾದೆ ಏನಂತಂದರೆ, ಗಾಳಿ ಬಂದಾಗ ತೂರಿಕೋ. ಇದರ ಒಳ ಅರ್ಥನ ಹೇಳಬೇಕು ನಾವು. ಗಾಳಿ ಬಂದಾಗ ತೂರಿಕೋ, ಇದರ ಒಳ ಅರ್ಥ ಏನಪ್ಪ ಅಂದರೆ, ತಾನಾಗಿ ಬಂದ ಸುಖ ಸಂಪತ್ತನ್ನು ದೂರ ಮಾಡಬೇಡ. ಅವಕಾಶ ಒದಗಿದಾಗ ಕಾರ್ಯಸಾಧನೆ ಮಾಡು. 2ನೇ ಆಪ್ಷನ್ನು. 3ನೇ ಆಪ್ಷನ್ನು, ಕಾಲ ನಮಗಾಗಿ ಕಾಯುವುದಿಲ್ಲ, ನಾವು ಸಮಯವನ್ನು ಕಾಯಿಸುವುದು ಲೇಸು. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ, ಅವಕಾಶ ಒದಗಿದಾಗ ಕಾರ್ಯಸಾಧನೆ ಮಾಡಬೇಕು. ಅಂದರೆ ಕ್ವಶನ್ ಏನಪ್ಪ ಅಂತಂದ್ರೆ, ಗಾಳಿ ಬಂದಾಗ ತೂರಿಕೋ. ಗಾಳಿ ಬಂದಾಗ ತೂರಿಕೋ ಗಾದೆ ಮಾತಿನ ಒಳ ಅರ್ಥ ಏನೈತಿ ಅಂತಂದ್ರೆ, ಅವಕಾಶ ಒದಗಿದಾಗ ಕಾರ್ಯಸಾಧನೆ ಮಾಡು. ನೆಕ್ಸ್ಟ್ ಗಾದೆ ನೋಡಿ ಫ್ರೆಂಡ್ಸ್. ತುಂಬಿದ ಕೊಡ ತುಳುಕುವುದಿಲ್ಲ ಎಂದರೆ, ಅರ್ಧ ನೀರಿರುವ ಕೊಡ ಶಬ್ದ ಮಾಡುತ್ತದೆ. ಅಲ್ಪ ವಿದ್ಯಾವಂತ ಗರ್ವದಿಂದ ವಿದ್ಯೆ ಪ್ರದರ್ಶನ ಮಾಡುತ್ತಾನೆ. ತುಂಬಿದ ಕೊಡ ತುಳುಕುವುದು ಇಲ್ಲ. ಪೂರ್ಣ ಜ್ಞಾನಿ ತನ್ನ ತೂಕ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾನೆ. ಇದರೊಳಗೆ ನಿಮ್ಗೆ ನಾರ್ಮಲಿ ನೋಡಿದರೆ ಅನಿಸುತ್ತಾ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ನೋಡಿ ಫ್ರೆಂಡ್ಸ್. ಪೂರ್ಣ ಜ್ಞಾನಿ ತನ್ನ ತೂಕ ಮತ್ತು ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾನೆ. ಪೂರ್ಣ ಜ್ಞಾನಿ ತನ್ನ ತೂಕ ಮತ್ತು ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾನೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂದರೆ, ಪೂರ್ಣ ಜ್ಞಾನಿ ತನ್ನ ತೂಕ ಮತ್ತು ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಳುತ್ತಾನೆ. 8ನೇ ಕ್ವಶನ್ ನೋಡಿ ಫ್ರೆಂಡ್ಸ್. ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು. ಕಾವು ಇಡಿ. ಕಾವು ಅಂದರೆ ಏನಂದ್ರೆ ಇಡಿ ಅಂತ ಅರ್ಥ. ಕೊಡಲಿಯ ಜೊತೆಗೂಡಿದ ಮರದ ಹಿಡಿ ಮರಗಳ ವಂಶನಾಶಕ್ಕೆ ಸಹಾಯ ಮಾಡುತ್ತದೆ. ಕೊಡಲಿಯ ಜೊತೆಗೂಡಿದ ಮರದ ಹಿಡಿ ಮರಗಳ ವಂಶನಾಶಕ್ಕೆ ಸಹಾಯ ಮಾಡುತ್ತದೆ. ಜೊತೆಗೂಡಿದ ವ್ಯಕ್ತಿಗಳು ಹಿತರೆನಿಸಿದರೂ ಎಚ್ಚರ ತಪ್ಪಬಾರದು. ನಮ್ಮ ಒಳಗಿನ ದುರ್ಗುಣ ನಮ್ಮ ನಾಶಕ್ಕೆ ಕಾರಣ. ಹಿತಶತ್ರುಗಳನ್ನು ದೂರವಿಡಬೇಕು. ಕ್ವಶನ್ ನೋಡಿ ಫ್ರೆಂಡ್ಸ್. ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು. ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ, ನಮ್ಮ ಒಳಗಿನ ದುರ್ಗುಣಗಳು ನಮ್ಮ ನಾಶಕ್ಕೆ ಕಾರಣ. ಒಳ ಅರ್ಥ. 9ನೇ ಕ್ವಶನ್ ನೋಡಿ ಫ್ರೆಂಡ್ಸ್. ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ಪರವಾಸ. ಇದರದ್ದು ಒಳ ಅರ್ಥ ಏನೈತಂದ್ರೆ, ಆಪ್ಷನ್ ಎ, ಮನೆಗೆ ಬಂದ ಸೊಸೆ ನಾಳೆ ಅತ್ತೆಯಾಗುತ್ತಾಳೆ. ಅತ್ತೆಗೆ ಸೊಸೆಯಾಗಿ ಬಂದ ನೆನಪಿರಬೇಕು. ಅತ್ತೆ ಸೊಸೆಯರಲ್ಲಿ ಅನ್ಯೋನ್ಯತೆ ಅವಶ್ಯಕ. ಸೊಸೆಗೆ ಅತ್ತೆಯ ಸ್ಥಾನ, ಅತ್ತೆಗೆ ಸೊಸೆಯ ಸ್ಥಾನ ಖಂಡಿತ. ಆನ್ಸರ್ ಏನಪ್ಪ ಅಂದರೆ, ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ಪರವಾಸ. ಇದರ ಆನ್ಸರು ಮನೆಗೆ ಬಂದ ಸೊಸೆ ನಾಳೆ ಅತ್ತೆಯಾಗುತ್ತಾಳೆ. 10ನೇದು ನೋಡಿ ಫ್ರೆಂಡ್ಸ್. ಏನಪ್ಪ ಕ್ವಶನ್ ಅಂತಂದರೆ, ಮಾತೆ ಮುತ್ತು ಮಾತೆ ಮೃತ್ತು.
ಮಾತಿನಲ್ಲಿ ಮಿತವಿರಬೇಕು, ಮಾತು ಸಿಡಿಲಾಗಬಾರದು, ಅಹಿತಕರ ಮಾತು ಅನರ್ಥಕ್ಕೆ ಕಾರಣ, ಹಿತಮಿತವಾಗಿ ಮಾತಿನಲ್ಲಿ ಅನಿಷ್ಟ, ಹಿತಮಿತವಾದ ಮಾತಿನಿಂದ ಅನಿಷ್ಟ, ಅಹಿತಕರ ಆನ್ಸರ್ ನೋಡಿ ಫ್ರೆಂಡ್ಸ್, ಅಹಿತಕರ ಮಾತು ಅನರ್ಥಕ್ಕೆ ಕಾರಣ. ಆಪ್ಷನ್ 3 ಏನೈತಿ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಮಾತೆ ಮುತ್ತು ಮಾತೆ ಮೃತ್ಯುದಕ್ಕೆ ಆಪ್ಷನ್ ಏನು? ಅಹಿತಕರ ಮಾತು ಅನರ್ಥಕ್ಕೆ ಕಾರಣ. ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ಇದು ಕ್ವಶನ್ ನೋಡಿ ಫ್ರೆಂಡ್ಸ್, ತುಂಬ ಸತಿ ರಿಪೀಟ್ ಆಗಿದೆ. ಏನಂತಂದ್ರೆ, ಹೂಳು ಎಂದರೆ ಏನು? ಹೂಳು ಅಂದರೆ ಅಡಗಿಸು, ಮುಚ್ಚಿಡು, ಕೆಸರು, ಮಣ್ಣು, ಇಂಗಿಸು. ಹೂಳು ಅಂತಂದರೆ ನಾವೇನಾದರೂ ಅಡಗಿಸಿಡ್ತೀವಲ್ಲ ಅದಕ್ಕೆ ಅಡಗಿಸುನ. ಹೂಳು ಅಂದ್ರೆ ಮುಚ್ಚಿಡೋದಕ್ಕೆ ಹೂಳು ಅಂತೀವ. ಕೆಸರು ಅಂದರೆ ಮಣ್ಣನ್ನ. ಇಂಗಿಸು ಅಂದರೆ ಹಿಂಗೋದು, ನೀರು ಹಿಂಗುತ್ತಾ ಹಂಗೇನಾದರೂ ಅಂತೀವಲ್ಲ ಅದ. ಎಷ್ಟು ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಸೇಮ್ ಎಲ್ಲ ಆನ್ಸರು ಒಂದೇ ಥರ ಅನಿಸುತ್ತಾ, ಆದರೆ ಎಲ್ಲ ಆನ್ಸರು ಒಂದೇ ಇಲ್ಲ. ನಾವು ಅದನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಗೊತ್ತಾಗುತ್ತಾ ಅದು ಸರಿನಾ ತಪ್ಪು ಅಂತ. ಇದಕ್ಕೆ ಆನ್ಸರ್ ನೋಡಿ ಫ್ರೆಂಡ್ಸ್, ಹೂಳು ಎಂದರೆ ಕೆಸರು ಅಥವಾ ಮಣ್ಣು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದು ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಹುಟ್ಟಿಸು ಅಂದರೆ ಹೋಗಲಾಡಿಸು, ನಾಶ ಮಾಡು, ಊಟ ಮಾಡಿಸು, ನೀರು ಉಣಿಸು. ಹುಟ್ಟಿಸು ಅಂತಂದ್ರೆ ಹೋಗಲಾಡಿಸು ಅಂದಂಗೆ ನೋಡಿ ಫ್ರೆಂಡ್ಸ್ ಆನ್ಸರು. ನೆಕ್ಸ್ಟ್ ಕ್ವಶನ್ ನೋಡಿ, ಇಂಗಳಣ್ಣ ಎಂದರೆ ಇಗಳಣ್ಣ ಅಂತಂದ್ರೆ ಆಪ್ಷನ್ ಸುಡು ದೃಷ್ಟಿಯುಳ್ಳವನು, ಬೆಂಕಿ ಕಾರುವನ ಕಣ್ಣು, ಶಿವನ ಕಣ್ಣು, ಒಂದು ಬಗೆಯ ಮುಳ್ಳಿನ ಗಿಡ. ಆನ್ಸರ್ ನೋಡಿ ಫ್ರೆಂಡ್ಸ್, ಶಿವನ ಕಣ್ಣು. ಇಂಗಳಣ್ಣ ಅಂತಂದರೆ ಶಿವನ ಕಣ್ಣು. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಸ್ಥಾನಪಲ್ಲಟ ಅಂದರೆ ಇದು ತುಂಬ ಸತಿ ರಿಪೀಟ್ ಆಗಿದೆ ನೋಡಿ ಫ್ರೆಂಡ್ಸ್. KE ಕ್ವಶನ್ ಪೇಪರಲ್ಲಿ VAದಲ್ಲೂ ರಿಪೀಟ್ ಆಗಿದೆ ಮತ್ತು KPSC ಕಡ್ಡಾಯ ಕನ್ನಡದಲ್ಲಿ ರಿಪೀಟ್ ಆಗಿದೆ, ಮುಂದೆನೂ ರಿಪೀಟ್ ಆಗ್ಬೋದು. ಸ್ಥಾನಪಲ್ಲಟ ಎಂದರೆ ಬದಲಾಯಿಸು, ಸ್ಥಳಾಂತರ ಮಾಡು, ವರ್ಗ ಮಾಡು, ಅಗೌರವಿಸು. ಸ್ಥಾನಪಲ್ಲಟ ಮಾಡು ಅಂದರೆ ಸ್ಥಳಾಂತರ ಮಾಡು ಎಂದರ್ಥ. ಓಕುಳಿಯಾಡು ಅಂದರೆ ಸ್ನಾನ ಮಾಡಿಸು, ನೀರು ಚೆಲ್ಲು, ಬಣ್ಣದ ನೀರು ಎರಚು, ಆರತಿ ನೀರು ಸುರಿ. ಓಕುಳಿ ಮಾಡು ಅಂತಂದರೆ ಇದಕ್ಕೆ ಆನ್ಸರ್ ನೋಡಿ ಫ್ರೆಂಡ್ಸ್, ಬಣ್ಣದ ನೀರು ಎರಚು. 3 ಐತಲ್ಲ ಫ್ರೆಂಡ್ಸ್, ಬಣ್ಣದ ನೀರು ಎರಚು, ಅದು ಓಕುಳಿ ಮಾಡು ಅಂದರೆ ಬಣ್ಣದ ನೀರು ಎರಚು ಎಂದರ್ಥ. ತ್ರಿಪದಿಯನ್ನು ಕನ್ನಡ ಸೂಚನೆ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಸೂಚನೆನ ಓದಬೇಕು ನಾವು. ಈ ಕೆಳಗಿನ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ಗುರುತಿಸಿ. ತ್ರಿಪದಿಯನ್ನು ಕನ್ನಡ ಜನಪದ ಗಾಯತ್ರಿ ಎಂದವರು ಯಾರು? ಆನ್ಸರ್ ನೋಡಿ ಫ್ರೆಂಡ್ಸ್, ಮಾಸ್ತಿ, ಬೇಂದ್ರೆ, ಸರ್ವಜ್ಞ, ಹಾಮಾನಾಯಕ್ ಬೇಂದ್ರೆಯವರು. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, 17ನೇದು. ಷಟ್ಪದಿಯಲ್ಲಿ ಎಷ್ಟು ವಿಧ ಎನ್ನುವುದು ಕ್ವಶನು. ಅದಕ್ಕೆ ಆನ್ಸರ್ ನೋಡಿ 8, 4, 6, 10. ಷಟ್ಪದಿಯಲ್ಲಿ ಎಷ್ಟು ವಿಧ ಫ್ರೆಂಡ್ಸ್? 6 ವಿಧ. ಯಾವ್ಯಾವ ಅಂತ ಗೊತ್ತಿದೆಯಲ್ಲ, ಒಂದು ಸತಿ ನೋಡ್ಕೊಳ್ಳಿ. ಕ್ಷರ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ ಅವೆಲ್ಲ ಅದಾವಲ್ಲ ಷಟ್ಪದಿಯ ವಿಧಗಳು, ಅವು ಎಷ್ಟಪ್ಪ ಅಂತಂದರೆ 6. ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಎಷ್ಟು ವೃತ್ತಗಳು? ಅಲ್ಲಿ 6 ವೃತ್ತಗಳು. ನಿಮ್ಗೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಯಾವ್ಯಾವ ಅಂತ, ಅದನ್ನು ಒಂದು ಸತಿ ನೋಡ್ಕೊಳ್ಳಿ, ಎಷ್ಟು ಅದಾವ ಯಾವ್ಯಾವ ಅದಾವ ಅಂತ, ಅದು ಇಂಪಾರ್ಟೆಂಟು.
ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ನೋಡಿ, ಇದಂತೂ ಭಾಳ ಸತಿ ಕೇಳಿದ್ದಾರೆ, ಮೊನ್ನೆನೇ ರಿಪೀಟ್ ಆಗಿದೆ ನೋಡಿ ಫ್ರೆಂಡ್ಸ್. ಇದು ವಿಗಡ ವಿಕ್ರಮರಾಯ ಸಾಹಿತ್ಯದ ಯಾವ ಪ್ರಕಾರ? ವಿಗಡ ವಿಕ್ರಮರಾಯ ಇದು ಯಾವ ಸಾಹಿತ್ಯದ ಯಾವ ಪ್ರಕಾರ? ಇದು ಸಣ್ಣ ಕಥೆನ, ನಾಟಕನ, ಕಾದಂಬರಿನ, ವ್ಯಕ್ತಿ ಚಿತ್ರಣ ಅಂತ. ಇದು ವಿಗಡ ವಿಕ್ರಮರಾಯ, ಇದು ನಾಟಕ, ಸಣ್ಣ ಕಥೆಯಲ್ಲ, ನಾಟಕ. ಮೊದಲ ರಾಷ್ಟ್ರಕವಿ ಪದವಿ ಪಡೆದ ಕವಿ ಯಾರು? ಮೊದಲ ರಾಷ್ಟ್ರಕವಿ ಪದವಿ ಪಡೆದ ಮೊದಲ ಕವಿ ಯಾರು? ಕನ್ನಡದ ಮೊದಲ ಕವಿ ಯಾರು ಎಂದು ಕೇಳೋದಕ್ಕಿಂತನೂ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಕನ್ನಡದ ಮೊದಲ ರಾಷ್ಟ್ರಕವಿ ಪದವಿ ಪಡೆದ ಕವಿ ಯಾರು? ಗೋವಿಂದ ಪೈ. ನಾಗಚಂದ್ರ ಬರೆದ ರಾಮಾಯಣದ ಹೆಸರು ಯಾವುದು? ನಾಗಚಂದ್ರ ಬರೆದ ರಾಮಾಯಣದ ಹೆಸರು ಯಾವುದು? ನೋಡಿ ಫ್ರೆಂಡ್ಸ್, ಇಲ್ಲಿ ರಾಮಕಥಾಮೃತ. ಆಪ್ಷನ್ ಎ ಶ್ರೀರಾಮ ಪಟ್ಟಾಭಿಷೇಕ. ಆಪ್ಷನ್ 3 ರಾಮಚಂದ್ರ ಚರಿತ ಪುರಾಣ. ಭುವನೈಕ ರಾಮೋದಯ. ಆಪ್ಷನ್ ನೋಡಿ, ರಾಮಚಂದ್ರ ಚರಿತ ಪುರಾಣ. ಆಪ್ಷನ್ 3ಯಲ್ಲಿರೋದು ನಾಗಚಂದ್ರ ಬರೆದ ರಾಮಾಯಣದ ಹೆಸರು ರಾಮಚಂದ್ರ ಚರಿತ ಪುರಾಣ. ಇವುಗಳಲ್ಲಿ ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಇವುಗಳಲ್ಲಿ ವಾರ್ಧಕ ಷಟ್ಪದಿ ಕಾವ್ಯ ಯಾವುದು? ಯಶೋಧೈರ್ಯ, ಗಿರಿಜಾ ಕಲ್ಯಾಣ, ಹರಿಶ್ಚಂದ್ರ ಕಾವ್ಯ, ಪ್ರಭುಲಿಂಗ ಲೀಲೆ, ಹರಿಶ್ಚಂದ್ರ ಕಾವ್ಯ. ಯಾವುದು ಫ್ರೆಂಡ್ಸ್? ಹರಿಶ್ಚಂದ್ರ ಕಾವ್ಯ. ವಾರ್ಧಕ ಷಟ್ಪದಿ ಇವುಗಳಲ್ಲಿ ಯಾವುದಂದ್ರೆ ಹರಿಶ್ಚಂದ್ರ ಕಾವ್ಯ. ಇದನ್ನು ಬಹಳಷ್ಟು ಸತಿ ರಿಪೀಟ್ ಆಗಿದೆ ನೋಡಿ ಫ್ರೆಂಡ್ಸ್. ಇದನ್ನು ಒಂದು ಸತಿ ನೋಡ್ಕೊಳ್ಳಿ. ಹದಿಬದಿಯ ಧರ್ಮಕೃತಿ ಕವಯಿತ್ರಿ ಯಾರು? ಯಾರು ಬರ್ತಾರೆ ಇದನ್ನು ಅಂತ ಭಾಳಷ್ಟು ಸತಿ ರಿಪೀಟ್ ಆಗಿದೆ ನೋಡಿ ಫ್ರೆಂಡ್ಸ್. ಅಕ್ಕ ಮಹಾದೇವಿ, ಸಂಚಿ ಹೊನ್ನಮ್ಮ, ಅತ್ತಿಮೆಬ್ಬೆ, ನೀಲಾಂಬಿಕೆ. ಆನ್ಸರ್ ಯಾವುದಂದ್ರೆ ಸಂಚಿ ಹೊನ್ನಮ್ಮ. ಓಕೆ ಫ್ರೆಂಡ್ಸ್, ಓಕೆ, ಇದು ಒಂದು ಕ್ವಶನ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ. ಹರಿ ಎಂಬುದು ಅರ್ಥ. ಹರಿ ಎಂಬುದರ ಅರ್ಥ. ಹರಿ ಎಂದರೆ ನೋಡಿ ಫ್ರೆಂಡ್ಸ್, ಹರಿ ಅಂದರೆ ಏನು ಎಂಬುದು ಕ್ವಶನ್ ನೋಡಿ. ಹರಿ ಎಂಬುದು ಪ್ರವಾಸಿಸು, ಚೂರು ಮಾಡು, ಓಡಾಡು, ಸ್ವಚ್ಛ. ಹರಿ ಅಂದರೆ ಚೂರು ಮಾಡು. ಓಕೆನಾ? ಇದು ನೋಡಿ ಫ್ರೆಂಡ್ಸ್, ಇದನ್ನು ನೀವು ಚದುರು ಎಂದರೆ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಚದುರು ಎಂದರೆ ಸೊಗಸುಗಾರ, ಬುದ್ಧಿವಂತ, ಜಾಣ, ಚೆಲುವ, ಜಾಣ. ಆನ್ಸರ್ ಯಾವುದು? ಜಾಣ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು.